ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಅತ್ತಲಾಗಿ ಭೀಮನು ದಾಹಪೀಡಿತನಾದ ಸಹೋದರರನ್ನು ತಾಯಿಯನ್ನು ಒಂದು ಆಲದ ಮರದಡಿಯಲ್ಲಿಳಿಸಿ ನೀರನ್ನು ತರುವಷ್ಟರಲ್ಲಿ ನೆಲದ ಮೇಲೆ ಮಲಗಿ ನಿದ್ರೆ ಹೋಗುತ್ತಿದ್ದ ಅವರ ಸ್ಥಿತಿಗಾಗಿ ವಿಲಪಿಸಿದುದು ಎಂಬ 163ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇಜಯ ರಾಜ, ಭೀಮನು ಆ ಐವರನ್ನು ಎತ್ತಿಕೊಂಡು ಹೋಗುವಾಗ ಅವನ ತೊಡೆಗಳ ವೇಗಕ್ಕೆ ಅನೇಕ ವೃಕ್ಷಲತೆಗಳಿಂದ ಕೂಡಿದ ಆ ಮಹಾರಣ್ಯವೆಲ್ಲ ನಡುಗಿ ಹೊರಳುವಂತಾಯಿತು. ಜ್ಯೇಷ್ಠಾಷಾಢ ಮಾಸಗಳಲ್ಲಿ ಬೀಸುವ ಮಳೆಗಾಳಿಯಂತೆ ಅವನ ಸಂಚಾರ ವೇಗದಿಂದ ಉಂಟಾದ ಪ್ರಬಲ ಮಾತವೇ ದಾರಿಗಡ್ಡಲಾಗಿದ್ದ ಗಿಡ ಮರಗಳನ್ನೆಲ್ಲ ಉರುಳಿಸಿ ಅವನಿಗೆ ದಾರಿ ಮಾಡಿಕೊಡುತ್ತಿದ್ದಿತು. ಆ ಭೀಮನು ಹೋಗುವಾಗ ದಾರಿಗೆ ಅಕ್ಕಪಕ್ಕಗಳಲ್ಲಿ ಪುಷ್ಪಿಸಿದ ಮತ್ತು ಫಲಿಸಿದ ವೃಕ್ಷಗಳನ್ನು ಪೊದರುಗಳನ್ನು ಅವನು ಕಾಲಿಂದಲೇ ಮೆಟ್ಟಿ ಮುರಿಯುತ್ತಿದ್ದನು. ಮುಮ್ಮದವುಳ್ಳ 60 ವರ್ಷದ ಆನೆಯ ಸಲಗವು ಇಲ್ಲಿ ಮುಮ್ಮದವುಳ್ಳ ಆನೆ ಎಂದರೆ ಗಂಡಸ್ಥಲ, ಕಪೋಲ, ಗುಹ್ಯಸ್ಥಾನ ಈ ಮೂರರಲ್ಲಿಯೂ ಮದದ್ರವವನ್ನು ಸುರಿಸತಕ್ಕ ಒಳ್ಳೆ ನಡುಪ್ರಾಯದ ಆನೆ. ಅಂತಹ ಆನೆಯ ಸಲಗವು ಕೋಪಗೊಳಿಸಲ್ಪಟ್ಟಾಗ ಕಾಡು ಮರಗಳನ್ನು ಮುರಿದು ಕಾಲಿಂದ ತೆಕ್ಕುವಂತೆ ಅವನು ಅವುಗಳನ್ನು ಕಾಲಿಂದ ನೆಗ್ಗುತ್ತಾ ಮುಂದೆ ಸಾಗಿದನು. ಗರುಡನಂತೆಯೂ ವಾಯುವಿನಂತೆಯೂ ವೇಗವುಳ್ಳ ಭೀಮನು ನಡೆದು ಹೋಗುವ ವೇಗಕ್ಕೆ ಅವನ ಸಹೋದರರಿಗೆಲ್ಲ ಮೂರ್ಛೆ ಹೋಗುವಂತಾಯಿತು. ಅಲ್ಲದೆ ಅವನು ಅಲ್ಲಲ್ಲಿ ಬಹಳ ದೂರಕ್ಕೆ ದಾಟಬೇಕಾದ ಜಲಾಶಯಗಳನ್ನು ತನ್ನ ಕೈ ತೋಳುಗಳೆಂಬ ತಪ್ಪದಿಂದಲೇ ಈಜಿ ಹೋಗುತ್ತಿದ್ದನು. ಹೀಗೆ ಆ ಪಾಂಡವರು ದುರ್ಯೋಧನನ ಭಯಕ್ಕಾಗಿ ದಾರಿಯಲ್ಲಿ ಯಾರಿಗೂ ತಿಳಿಯದಂತೆ ಗುಪ್ತವಾಗಿಯೇ ಪ್ರಯಾಣ ಮಾಡುತ್ತಿದ್ದರು. ನದಿ ತೀರಗಳಲ್ಲಿಯೂ ಹಳ್ಳ ತಿಟ್ಟಾದ ವಿಷಮ ಸ್ಥಳಗಳಲ್ಲಿಯೂ ಆ ಭೀಮನು ಸುಕುಮಾರ ದೇಹವುಳ್ಳ ತನ್ನ ತಾಯಿಯನ್ನು ಬೆನ್ನ ಮೇಲೇರಿಸಿಕೊಂಡು ಹೋಗುತ್ತಿದ್ದನು. ಇವರೆಲ್ಲರೂ ಹೀಗೆ ಎಷ್ಟೋ ಕಷ್ಟದಿಂದ ಪ್ರಯಾಣ ಮಾಡುತ್ತಾ ಸಂಜೆಯ ಹೊತ್ತಿಗೆ ತಮಗೆ ಬೇಕಾದ ಗೆಡ್ಡೆ ಗೆಣಸು ಹಣ್ಣುಗಳೊಂದು ಸಿಕ್ಕದ ಒಂದು ಘೋರ ಅರಣ್ಯಕ್ಕೆ ಬಂದು ಸೇರಿದರು. ಆ ಮಹಾಟವಿಯಲ್ಲಿಯೂ ಎಲ್ಲಿ ನೋಡಿದರೂ ಕ್ರೂರ ಮೃಗಗಳು, ಪಕ್ಷಿಗಳು ಓಡಾಡುತ್ತಿರುವವು. ಸುತ್ತಲೂ ಭಯಂಕರವಾದ ಗಾಢಾಂಧಕಾರವು ಕವಿದು ದಿಕ್ಕುಗಳೇ ಕಾಣಿಸದಂತಿರುವವು. ಕಾಲದಲ್ಲಿ ಉತ್ಪಾತ ಸೂಚಕವಾದ ಬಿರುಗಾಳಿಯು ಬೀಸಿ ಅದರಿಂದ ಹಣ್ಣುಗಳು, ಎಲೆಗಳು ಉದುರಿದ ಒಣ ಮರಗಳೇ ಅಲ್ಲಿ ಕಾಣುತ್ತಿರುವವು. ಅರ್ಧ ಮುರಿದು ಬಿದ್ದ ಮರಗಳು, ಬೇರು ಸಡಿಲಿ ಹೋದ ಮರಗಳು, ಒಂದನ್ನೊಂದು ಹೆಣೆದಿಟ್ಟಂತೆ ಪೊದರಾಗಿ ಕಾಣುವ ಮರಗಳು ಅಲ್ಲಲ್ಲಿ ಗೋಚರಿಸುತ್ತಿರುವವು. ಈ ಘೋರ ಅರಣ್ಯ ಮಧ್ಯಕ್ಕೆ ಆ ಪಾಂಡವರೈವರು ಬಂದು ಸೇರುವಷ್ಟರಲ್ಲಿ ಕತ್ತಲೆಯಾದುದಲ್ಲದೆ ಅವರಿಗೆ ಮಾರ್ಗಾಯಾಸವು ಹೆಚ್ಚಿತು. ಎಲ್ಲರಿಗೂ ಬಾಯಾರಿಕೆ ಎತ್ತಿತು. ನಿದ್ರೆಯು ಕಣ್ಣನ್ನು ಬಿಗಿಯಲಾರಂಭಿಸಿತು. ಇವೆಲ್ಲ ಸೇರಿ ಅವರಿಗೆ ಮುಂದೆ ನಡೆಯಲು ಸಾಧ್ಯವಿಲ್ಲದಂತಾಯಿತು. ಅವರೆಲ್ಲರೂ ಯಾವ ಸೌಕರ್ಯವೂ ಇಲ್ಲದ ಆ ಮಹಾರಣ್ಯ ಮಧ್ಯದಲ್ಲಿಯೇ ಕುಳಿತು ಬಿಟ್ಟರು. ಅದೇ ರಾತ್ರಿ 24 ಯೋಜನಗಳ ದೂರ ಪ್ರಯಾಣ ಮಾಡಿ ಬಂದುದರಿಂದ ಕುಂತಿಯು ಬಹಳ ಆಯಾಸಗೊಂಡು ದಾಹ ಪೀಡಿತಳಾಗಿ ತನ್ನ 5 ಮಂದಿ ಮಕ್ಕಳ ನಡುವೆ ಕುಳಿತು ಅವರನ್ನು ನೋಡಿ, ಮಕ್ಕಳಿರ, 5 ಮಂದಿ ಮಕ್ಕಳಿಗೆ ತಾಯಿಯಾಗಿ ಅವರ ನಡುವೆ ಇರುವ ನಾನು ಈಗ ಅನಾಥೆಯಂತಾಗಿ ಈ ಮಹಾರಣ್ಯದಲ್ಲಿ ಅಲೆಯಬೇಕಾಯಿತು. ಇನ್ನು ಮುಂದೆ ಹೆಜ್ಜೆಯನ್ನಿಡುವುದು ನನಗೆ ಕಷ್ಟವಾಗಿದೆ. ದಾಹವು ನನ್ನನ್ನು ಬಾಧಿಸುತ್ತಿದೆ. ಈ ಮರದಡಿಯಲ್ಲಿಯೇ ಮಲಗುವೆನು. ಈ ಮಹಾರಣ್ಯದಲ್ಲಿ ಆ ಧೃತರಾಷ್ಟ್ರ ಪುತ್ರನೇ ಬಂದು ನನ್ನನ್ನು ಎತ್ತಿಕೊಂಡು ಹೋದರೂ ಹೋಗಲಿ. ಭೀಮಸೇನ, ನಿನ್ನ ಬಾಹುಬಲಕ್ಕೆ ಮುಂದೆ ನಿಲ್ಲಲು ಕೌರವರಾರು ಶಕ್ತರಲ್ಲ. ನೀನು ಅವರಿಗೆ ಹೆದರುವುದೇಕೆ? ಈ ಭೂಮಿಯಲ್ಲಿ ಭೀಮನಿಗಿಂತಲೂ ಬೇರೆ ಮಹಾರಥನಿಲ್ಲವೆಂಬ ಪ್ರತೀತಿಯುಂಟು. ಹೀಗಿರುವಾಗ ವ್ಯರ್ಥವಾಗಿ ಆ ದುರ್ಯೋಧನನಿಗೆ ಭಯಪಟ್ಟು ನಾವು ಇಲ್ಲಿ ಮಲಗುವುದಕ್ಕೂ ಅವಕಾಶ ಕೊಡದೆ ಮುಂದೆ ಮುಂದೆ ಓಡುವುದೇಕೆ ಎಂದಳು. ಹೀಗೆ ಭೀಮನ ಹೆಗಲ ಮೇಲಿದ್ದಂತೆಯೇ ಕುಂತಿಯು ವ್ಯಸನಾಕುಲಿತವಾದ ಮನಸ್ಸಿನಿಂದ ದಾರಿಯಲ್ಲಿ ಆ ನಡು ರಾತ್ರಿ ರೋಧಿಸುತ್ತಿರುವಾಗಲೇ ಅವಳಿಗೆ ನಿದ್ರೆ ಬಂದಿತು. ತಾಯಿಯು ದೈನ್ಯದಿಂದ ಹೇಳಿದ ಈ ಮಾತನ್ನು ಕೇಳಿ ಭೀಮನಿಗೆ ಕನಿಕರದಿಂದ ಮನಸ್ಸು ಕುದಿಯಲಾರಂಭಿಸಿತು.
ಆದರೂ ಮುಂದೆ ಸಾಗುತ್ತಿದ್ದನು. ಹೀಗೆ ಮುಂದೆ ಹೋಗುತ್ತಾ ನಿರ್ಜನವೂ ಭಯಂಕರವೂ ಆದ ಇನ್ನೊಂದು ಕಾಡಿಗೆ ಬಂದು ಸೇರಿದರು. ಆ ಕಾಡಿನ ನಡುವೆ ವಿಸ್ತಾರವಾದ ನೆರಳುಳ್ಳದ್ದಾಗಿಯೂ ರಮಣೀಯವಾಗಿಯೂ ಇರುವ ಒಂದು ಆಲದ ಮರವು ಕಾಣಿಸಿತು. ಆ ಮರದಡಿಯಲ್ಲಿ ಅವರೆಲ್ಲರನ್ನೂ ಇಳಿಸಿ ಅವರನ್ನು ಕುರಿತು, ಅಮ್ಮ, ನೀವೆಲ್ಲರೂ ಇಲ್ಲಿಯೇ ವಿಶ್ರಮಿಸಿಕೊಂಡಿರಿ. ನಾನು ಎಲ್ಲಿಯಾದರೂ ನೀರನ್ನು ಹುಡುಕಿ ತರುವೆನು. ಅದು ಅಲ್ಲಿ ಜಲಚರಗಳಾದ ಸಾರಸ ಪಕ್ಷಿಗಳು ಕಿವಿಗಿಂಪಾಗಿ ಕೂಗುವ ಧ್ವನಿಯು ಕೇಳಿಸುತ್ತಿದೆ. ಇದರಿಂದ ಸಮೀಪದಲ್ಲಿಯೇ ದೊಡ್ಡ ಜಲಾಶಯವಿರಬೇಕು ಎಂದನು. ಆಗ ತಾಯಿಯಾದ ಕುಂತಿಯು ಅಣ್ಣನಾದ ಧರ್ಮರಾಜನು ಹೋಗಿ ಬಾರೆಂದು ಅನುಮತಿಯನ್ನು ಕೊಡಲು ಭೀಮನು ಆ ಸಾರಸ ಪಕ್ಷಿಗಳು ಕೂಗಿದ ದಿಕ್ಕನ್ನೇ ಹಿಡಿದು ಹೊರಟನು. ಅಲ್ಲಿ ಅವನಿಗೆ ಪದ್ಮ ಸಮೃದ್ಧವಾದ ತಾವರೆ ಕೊಳವೊಂದು ಕಾಣಿಸಿತು. ಅಲ್ಲಿ ಅವನು ಸ್ನಾನ ಮಾಡಿ ನೀರನ್ನು ಕುಡಿದು ಆಮೇಲೆ ತನ್ನ ಸಹೋದರರಿಗಾಗಿ ತನ್ನ ಉತ್ತರೀಯದಿಂದಲೇ ನೀರನ್ನು ಕಟ್ಟಿಕೊಂಡು ಹಿಂತಿರುಗಿ ಬಂದನು. ಅವನು ತನ್ನ ತಮ್ಮಂದಿರಿಗಾಗಿ ಬೇರೆ ಬೇರೆ ತಾವರೆ ಎಲೆಯ ದೊನ್ನೆಗಳಲ್ಲಿಯೂ ನೀರನ್ನು ತುಂಬಿಟ್ಟುಕೊಂಡು 2 ಹರದಾರಿಗಳ ದೂರದಿಂದ ಬಹು ವೇಗವಾಗಿ ನಡೆದು ತಾಯಿ ಇದ್ದಲ್ಲಿಗೆ ಬಂದನು. ಅವನಿಗೆ ತಮ್ಮೆಲ್ಲರ ಕಷ್ಟ ದಶೆಗಾಗಿ ಮನಸ್ಸಿನಲ್ಲಿ ದುಃಖವು ಮೇಲೆ ಮೇಲೆ ಹೆಚ್ಚಿತು. ಸರ್ಪದಂತೆ ದೀರ್ಘ ಶ್ವಾಸವನ್ನು ಬಿಟ್ಟನು. ಆ ಆಲದ ಮರದಡಿಗೆ ಬಂದು ನೋಡುವಷ್ಟರಲ್ಲಿ ತಾಯಿಯು ಸಹೋದರರು ಗಾಢ ನಿದ್ರೆಯಿಂದ ಮೈಮರೆತು ಮಲಗಿದ್ದರು. ಅವರೆಲ್ಲರೂ ಮಹಾಭಯಂಕರವಾದ ಆ ವನ ಮಧ್ಯದಲ್ಲಿ ತಂಪಾದ ಆಲದ ಮರದಡಿಯಲ್ಲಿ ಬರೀ ನೆಲದ ಮೇಲೆ ಗೊರಕೆ ಇಡುತ್ತಾ ಉದ್ದಕ್ಕೆ ಕೈಕಾಲುಗಳನ್ನು ಬೀಸಿ ಅಂಗಾತ್ತನಾಗಿ ಪ್ರಜ್ಞೆ ಇಲ್ಲದೆ ಮಲಗಿರುವಾಗ ಸಹಜ ತೇಜಸ್ಸುಳ್ಳ ಅವರೆಲ್ಲರ ಮುಖವು ಆಯಾಸದಿಂದ ಕಂದಿ ಕಾಂತಿಹೀನವಾಗಿರುವುದು. ಆ 5 ಮಂದಿಯು ಉದ್ದವಾಗಿ ಉಸಿರು ಬಿಡುತ್ತಾ 5 ಮಂದಿ ದೇವೇಂದ್ರರಂತೆ ಕಾಣಿಸುತ್ತಿರುವರು. ಅಂತಹ ದೊಡ್ಡ ಮರಗಳಲ್ಲಿ ಸದಾ ನೆಲೆಗೊಂಡಿರುವ ಭೂತ ಪ್ರೇತ ಪಿಶಾಚಾದಿಗಳ ಭಯವನ್ನು ಅರಿಯದೆ ಅವರು ಮೈಮರೆತು ನಿದ್ರಿಸುತ್ತಿರುವರು. ಅವರ ಸ್ಥಿತಿಯನ್ನು ನೋಡಿ ಭೀಮನಿಗೆ ಮನಸ್ಸಿನಲ್ಲಿ ಸಹಿಸಬಾರದ ಸಂಕಟ ಉಂಟಾಗಿ ಆ ವ್ಯಸನದಿಂದ ವಿಲಪಿಸತೊಡಗಿದನು. ಆಹಾ, ಲೋಕದಲ್ಲಿ ಇದಕ್ಕಿಂತಲೂ ಮನುಷ್ಯನಿಗೆ ಬರಬಹುದಾದ ಕಷ್ಟವೇನಿದೆ? ಮಂದ ಭಾಗ್ಯನಾದ ನಾನು ಹೀಗೆ ಕಾಡು ನೆಲದ ಮೇಲೆ ಮಲಗಿರುವ ತಾಯಿಯನ್ನು ಸಹೋದರರನ್ನು ಕಣ್ಣಾರೆ ನೋಡುತ್ತಿರುವೆನಲ್ಲವೇ? ಹಿಂದೆ ಯಾರು ವಾರಣಾವತ ನಗರದಲ್ಲಿ ಒಳ್ಳೆ ಅಮೂಲ್ಯವಾದ ಶಯನಗಳ ಮೇಲೆ ಮಲಗಿರುವಾಗಲೂ ಸುಖ ನಿದ್ರೆಯಿಲ್ಲದೆ ಕಷ್ಟಪಡುತ್ತಿದ್ದರೋ ಅವರು ಈಗ ಈ ಬರೀ ನೆಲದ ಮೇಲೆ ಮಲಗಿ ನಿದ್ರೆ ಹೋಗುತ್ತಿರುವರು. ಇವಳಾದರೂ ಶತ್ರುಸೂದನನಾದ ಸಹದೇವನ ಒಡಹುಟ್ಟಿದ ತಂಗಿ, ಇಲ್ಲಿ ವಾಸುದೇವನ ಒಡಹುಟ್ಟಿದ ತಂಗಿ, ಮಹಾರಾಜನಾದ ಕುಂತಿ ಭೋಜನ ಮಗಳು, ಎಲ್ಲ ಶುಭಲಕ್ಷಣಗಳಿಂದ ಕೂಡಿದವಳು, ವಿಚಿತ್ರವೀರ್ಯನ ಸೊಸೆ, ಮಹಾತ್ಮನಾದ ಪಾಂಡುರಾಜನ ಭಾರ್ಯೆ, ಅದರಲ್ಲಿಯೂ ವಿಶೇಷವಾಗಿ ನಮ್ಮನ್ನು ಪಡೆದ ತಾಯಿ, ಆ ಬಿಳಿ ತಾವರೆ ಎಸಳಿನಂತೆ ಕಾಂತಿಯುಳ್ಳವಳು, ಅತ್ಯಂತ ಸುಕುಮಾರಿ, ಉತ್ತಮವಾದ ಹಾಸುಗೆಯಲ್ಲಿ ಮಲಗಲು ಅರ್ಹಳಾದವಳು, ಸಾಕ್ಷಾತ್ ಧರ್ಮದೇವನಿಂದಲೂ ದೇವೇಂದ್ರನಿಂದಲೂ ವಾಯುದೇವನಿಂದಲೂ ನಮ್ಮನ್ನು ಸಂತಾನವಾಗಿ ಪಡೆದ ಮಹಾಪ್ರಭಾವವುಳ್ಳ ಇವಳು ಈಗ ಈ ಬರೀ ನೆಲದ ಮೇಲೆ ಮಲಗುವಂತಾಯಿತಲ್ಲ. ಉಪ್ಪರಿಗೆಗಳ ಮೇಲೆ ಮಲಗತಕ್ಕ ಈ ಭಾಗ್ಯವತಿಯು ಮರದಡಿಯಲ್ಲಿ ನೆಲದ ಮಣ್ಣಿನ ಮೇಲೆ ನಿದ್ರಿಸುವುದನ್ನು ಕಣ್ಣಾರೆ ನೋಡುವುದಕ್ಕಿಂತಲೂ ನನಗೆ ಅಧಿಕ ಕಷ್ಟವೇನಿದೆ? ಪುರುಷ ಶ್ರೇಷ್ಠರೆನಿಸಿದ ಈ ನನ್ನ ಸಹೋದರರು ಇಲ್ಲಿ ನೆಲದ ಮೇಲೆ ಮಲಗಿರುವುದನ್ನು ನೋಡುತ್ತಿರುವೆನಲ್ಲ. ತ್ರೈಲೋಕ್ಯಾಧಿಪತ್ಯಕ್ಕೂ ಅರ್ಹನಾಗಿ ಸದಾ ಧರ್ಮರತನೆನಿಸಿಕೊಂಡ ಈ ಯುಧಿಷ್ಠಿರನು ಕೇವಲ ಪ್ರಾಕೃತ ಮನುಷ್ಯನಂತೆ ಆಯಾಸದಿಂದ ಮೈಮರೆತು ಹೀಗೆ ನಿದ್ರಿಸುವನಲ್ಲ. ಕನ್ನೈದಿಲೆಯಂತೆ ಶ್ಯಾಮಲ ವರ್ಣವುಳ್ಳವನು, ಮನುಷ್ಯರಲ್ಲಿ ಅಸಮಾನನೂ ಆದ ಅರ್ಜುನನು ಅಲ್ಪ ಮನುಷ್ಯನಂತೆ ಹೀಗೆ ಮಲಗಿರುವುದನ್ನು ನೋಡುವುದಕ್ಕಿಂತಲೂ ದುಸ್ಸಹವಾದ ಕಷ್ಟವೇನಿದೆ? ದೇವತೆಗಳಲ್ಲಿ ಅಶ್ವಿನಿ ದೇವತೆಗಳಂತೆ ರೂಪ ಸಂಪತ್ತುಳ್ಳ ಈ ನಕುಲ ಸಹದೇವರು ಪ್ರಾಕೃತ ಮನುಷ್ಯರಂತೆ ಈ ಕಾಡು ನೆಲದಲ್ಲಿ ನಿದ್ರಿಸಬೇಕಾಗಿ ಬಂದಿತೆ. ಮುಖ್ಯವಾಗಿ ಲೋಕದಲ್ಲಿ ಕುಲಗೇಡಿಗಳು ದುಷ್ಟರು ಆದ ಜ್ಞಾತಿಗಳು ಯಾವನಿಗಿಲ್ಲವೋ ಅವನೇ ಸುಖವಾಗಿ ಜೀವಿಸಬಲ್ಲನು. ಗ್ರಾಮದಲ್ಲಿ ಒಂಟಿಯಾಗಿ ಹುಟ್ಟಿದ ಮರದಂತೆ ಅವನು ನಿರಪಾಯನಾಗಿ ಬದುಕಿರುವನು. ಒಂದು ಗ್ರಾಮದ ಪಕ್ಕದಲ್ಲಿ ಒಂದೇ ಮರವು ಒಂಟಿಯಾಗಿ ಬೆಳೆದಿದ್ದರೆ ಅದು ಎಲ್ಲರಿಗೂ ಆದರಣೀಯವಾದ ಚೈತ್ಯ ವೃಕ್ಷವೆನಿಸುವುದು.
ಅದು ನಿರಾತಂಕವಾಗಿ ಎಲೆಗಳಿಂದಲೂ ಹಣ್ಣುಗಳಿಂದಲೂ ತುಂಬಿ ಆ ದಾರಿಯಲ್ಲಿ ಹೋಗಿ ಬರುವ ಪ್ರಯಾಣಿಕರಿಗೂ ಪೂಜ್ಯವೆನಿಸುವುದು. ಅಥವಾ ಒಬ್ಬನಿಗೆ ಶೂರರು ಧರ್ಮಪರಾಯಣರು ಆದ ಅನೇಕ ಜ್ಞಾತಿಗಳಿದ್ದರು, ಅವನು ಅವರ ಸಹಾಯ ಬಲದಿಂದ ನಿರಪಾಯನಾಗಿ ಸೌಖ್ಯದಿಂದ ಜೀವಿಸಬಲ್ಲನು. ಬಲಾಢ್ಯರು ಭಾಗ್ಯಶಾಲಿಗಳು ಬಂಧು ಮಿತ್ರರನ್ನು ಸಂತೋಷಗೊಳಿಸತಕ್ಕವರು ಆದ ಜ್ಞಾತಿಗಳಾಗಿದ್ದರೆ ಅವರು ಕಾಡಿನಲ್ಲಿ ಒಂದಕ್ಕೊಂದು ಹೆಣೆದು ಬೆಳೆದ ಮರಗಳ ತೋಪಿನಂತೆ ಒಬ್ಬರಿಗೊಬ್ಬರು ಆಶ್ರಯವಾಗಿದ್ದು ಸುಖದಿಂದ ಬದುಕುವರು. ನಮಗಾದರೂ ನಮ್ಮ ದುರದೃಷ್ಟದಿಂದ ದುರ್ಬುದ್ಧಿಯುಳ್ಳ ಧೃತರಾಷ್ಟ್ರನು ಅವನ ದುಷ್ಟ ಪುತ್ರರು ಜ್ಞಾತಿಗಳಾಗಿ ಘಟಿಸಿದರು. ಆ ಧೃತರಾಷ್ಟ್ರನಾದರೂ ರಾಜ್ಯದಲ್ಲಿ ದುರಾಸೆಯುಳ್ಳವನು, ಬೇರೊಬ್ಬರ ಹಿತವಾದಗಳನ್ನು ಕೇಳದ ಪರಮ ಮೂರ್ಖನು, ದುರ್ಮಂತ್ರಿಗಳಿಂದ ಕೂಡಿದವನು, ದುಷ್ಟನು, ಅಧರ್ಮಶೀಲನು, ಸ್ವಪ್ರಯೋಜನದಲ್ಲಿಯೇ ದೃಷ್ಟಿಯುಳ್ಳವನು. ಅವನು ನಮ್ಮನ್ನು ರಾಜ್ಯದಿಂದ ಹೊರಡಿಸಿದನು, ನಮ್ಮನ್ನು ಸುಡುವುದಕ್ಕೂ ಯತ್ನ ಮಾಡಿದನು. ಆದರೆ ವಿದುರನ ಬುದ್ಧಿಚಾತುರ್ಯದಿಂದ ನಾವು ಆ ಮೃತ್ಯುವಿನಿಂದ ತಪ್ಪಿಸಿಕೊಂಡು ಈ ಮರದಡಿಗೆ ಬಂದು ಸೇರಿಕೊಂಡೆವು. ಇಲ್ಲಿಂದ ಮುಂದೆ ನಾವು ಯಾವ ದಿಕ್ಕಿಗೆ ಹೋಗುವೆವು? ನಾವು ಬೇರೆ ಯಾರು ಅನುಭವಿಸದ ಕಷ್ಟದಲ್ಲಿ ಸಿಕ್ಕಿಬಿದ್ದೆವು. ಎಲ ದುರಾತ್ಮ ದುರ್ಯೋಧನ, ಮುಖ್ಯವಾಗಿ ನಿನಗೆ ದೈವಾನುಗ್ರಹದಿಂದ ಅದೃಷ್ಟ ಬಲವಿದೆ. ನಿನ್ನನ್ನು ಕೊಲ್ಲುವುದಕ್ಕೆ ಅಣ್ಣನು ನನಗೆ ಅನುಜ್ಞೆಯನ್ನು ಕೊಡದೆ ನಿವಾರಿಸುತ್ತಿರುವುದರಿಂದಲೇ ನೀನು ಇನ್ನೂ ಜೀವದಿಂದಿರುವೆ. ಇನ್ನು ನಾನು ಕೋಪವನ್ನು ತಡೆಯಲಾರೆನು. ನಿನ್ನನ್ನು, ನಿನ್ನ ಮಕ್ಕಳನ್ನು, ಮಂತ್ರಿಗಳನ್ನು, ನಿನ್ನ ತಮ್ಮಂದಿರನ್ನು ಕರ್ಣ ಶಕುನಿಗಳೊಡನೆ ಸೇರಿಸಿ ಯಮಪುರಿಗೆ ಕಳುಹಿಸಿಬಿಡುವೆನು. ಧರ್ಮರಾಜನು ನಿನ್ನ ಮೇಲೆ ಕೋಪವನ್ನಡಗಿಸಿಕೊಂಡು ಶಾಂತನಾಗಿರುವಾಗ ನಾನು ಏನನ್ನು ತಾನೇ ಮಾಡಬಲ್ಲೆನು? ಎಲ ಪಾಪಚರಿತ, ಪಾಂಡವ ಶ್ರೇಷ್ಠನಾದ ಯುಧಿಷ್ಠಿರನು ಧರ್ಮಮೂರ್ತಿಯಾದುದರಿಂದ ನೀನು ಇನ್ನೂ ಬದುಕಿರುವಂತಾಗಿದೆ ಎಂದನು. ಮಹಾಬಾಹುವಾದ ಭೀಮನು ಹೀಗೆ ಕೋಪಾವಿಷ್ಟನಾಗಿ ಕೈಗಳನ್ನು ಹಿಸುಕುತ್ತಾ ನಿಟ್ಟುಸಿರುಬಿಟ್ಟು ಕೊನೆಗೆ ಉರಿಯಡಗಿದ ಬೆಂಕಿಯಂತೆ ಶಾಂತನಾಗಿ ಸುಮ್ಮನಿದ್ದನು. ಬಡ ಜನರಂತೆ ಅಲ್ಲಾಡದೆ ನೆಲದಲ್ಲಿ ಬಿದ್ದು ನಿದ್ರೆ ಹೋಗುತ್ತಿದ್ದ ಸಹೋದರರನ್ನೆಲ್ಲ ದೈನ್ಯದಿಂದ ದೃಷ್ಟಿಸಿ ನೋಡಿ, ಈ ವನಕ್ಕೆ ಸ್ವಲ್ಪ ದೂರದಲ್ಲಿಯೇ ನಗರವಿರುವ ಹಾಗೆ ತೋರುವುದು. ಎಚ್ಚರಗೊಂಡಿರಬೇಕಾದ ಈ ಭಯಂಕರ ಅಡವಿಯಲ್ಲಿಯೂ ಇವರು ನಿಶ್ಚಿಂತೆಯಾಗಿ ಮಲಗಿಬಿಟ್ಟಿರುವರು. ಇರಲಿ, ನಾನೇ ಎಚ್ಚರದಿಂದಿದ್ದು ಇವರನ್ನು ರಕ್ಷಿಸುತ್ತಿರುವೆನು. ಇವರು ನಿದ್ರೆಯಿಂದ ಎಚ್ಚರಗೊಂಡ ಮೇಲೆಯೇ ನೀರನ್ನು ಕುಡಿಯಲಿ ಎಂದು ಹೇಳಿ ಕಣ್ಣು ಮುಚ್ಚದೆ ಎಚ್ಚರಗೊಂಡೇ ಕುಳಿತಿದ್ದನು. ಇದು 163ನೆಯ ಅಧ್ಯಾಯವು. ಇದರೊಂದಿಗೆ ಆದಿಪರ್ವದ ಉಪಪರ್ವವಾದ ಜತುಗ್ರಹ ಪರ್ವವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.